ಓಂಕಾರ ತತ್ವ ರೂಪಾಯ ಓಂಕಾರ ಜಪಶಾಲಿನಿ ಓಂಕಾರಾರ್ಥ ಪ್ರದಾರ್ಶಾಯ ಓಂಕಾರಾಯ ನಮೋ ನಮಃ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖದಾಯಕ, ಸಮೃದ್ಧಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಗುರು ಗೋಚಾರ ಫಲ ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋಲ್ಲಿ ನಾವು ನೋಡೋಣ. ಒಂದು ಅದ್ಭುತವಾದಂತಹ ಕಾಲ ಕನ್ಯಾ ರಾಶಿಯವರಿಗೆ ಬರ್ತಾ ಇದೆ. ನೋಡಿ, ಕನ್ಯಾ ರಾಶಿಯವರಿಗೆ ಕಳೆದ ಒಂದು ವರ್ಷದಿಂದ ಗುರು ಬಂದು ದಶಮ ಸ್ಥಾನದಲ್ಲಿ ಕೂತಿದ್ರು. ದಶಮ ಸ್ಥಾನ ಅಂದ್ರೆ 10ನೇ ಮನೆ. 10ನೇ ಮನೆಯಲ್ಲಿ ಗುರು ಇದ್ದಾಗ ಕೆಟ್ಟ ಫಲ ಅನ್ನುವಂಥದ್ದಲ್ಲ, ಆದ್ರೆ ಗುರು ಬಲ ಇರೋದಿಲ್ಲ ಅಷ್ಟೇ. 10ನೇ ಮನೆ ಗುರು ನಿಮಗೆ ವೃದ್ಧಿಯ ಸಂಕೇತ. ದಶಮ ಅಂದ್ರೆ ಕರ್ಮಸ್ಥಾನ ಅಂತ ಹೇಳ್ತೀವಿ. ಕರ್ಮಸ್ಥಾನದಲ್ಲಿ ಗುರು ಕುಳಿತುಕೊಂಡು ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಉದ್ಯೋಗದ ವಿಚಾರದಲ್ಲಾಗ್ಲಿ, ವ್ಯಾಪಾರದ ವಿಚಾರದಲ್ಲಾಗ್ಲಿ, ಪ್ರತಿಯೊಂದು ವಿಚಾರದಲ್ಲೂ ನಿಮ್ಮನ್ನ ಬ್ಯಾಲೆನ್ಸ್ ಮಾಡ್ತಾ ಬಂದರು. ನಿಮ್ಗೆ ಅಧಿಕವಾದಂತ ಫಲ ಕೊಟ್ಬಿಟ್ರು ಅಂತ ನಾನು ಹೇಳ್ತಾ ಇಲ್ಲ. ಹಾಗಂತ ಗುರುಬಲ ಇಲ್ಲ, ನೀವು ಕುಗ್ಗು ಬಿಟ್ರಿ, ಕೆಳಗೆ ಬಿದ್ದುಬಿಟ್ರಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ. ಬ್ಯಾಲೆನ್ಸ್ ಮಾಡ್ತಾ ಬಂದರು. ಪೂರ್ಣವಾಗಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡದಂತ ಗುರು ಈಗ ಜೂನ್ 2ನೇ ತಾರೀಕು 2026ರಿಂದ ಜೂನ್ 15ನೇ ತಾರೀಕು 2029 ತನಕ, ಜೂನ್ 15 2027 ತನಕ ಸುಮಾರು 379 ದಿನಗಳ ಕಾಲ ಗುರು ಬಂದು ನಿಮಗೆ ಅತ್ಯಂತ ಬಲಿಷ್ಠವಾದ ಸ್ಥಾನಕ್ಕೆ ಗೋಚಾರದಲ್ಲಿ ಬರ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಬಲಿಷ್ಠ ಅಂತಂದ್ರೆ 12 ವರ್ಷಕ್ಕೆ ಒಮ್ಮೆ ಕನ್ಯಾ ರಾಶಿಯವರಿಗೆ ಲಾಭ ಸ್ಥಾನಕ್ಕೆ ಗುರು ಬರುವಂಥದ್ದು. ಈಗ ಈ ವರ್ಷ ಕಳೆದ್ರೆ ಮತ್ತೆ ಇನ್ನು 11 ವರ್ಷ ನೀವು ಕಾಯಬೇಕು, ಅಥವಾ 12 ವರ್ಷ ಕಾಯಬೇಕು ಗುರು ಮತ್ತೆ ನಿಮಗೆ ಅದೇ ಸ್ಥಾನಕ್ಕೆ ಬರೋದಕ್ಕೆ, ಅಂದ್ರೆ ಲಾಭ ಸ್ಥಾನಕ್ಕೆ ಬರೋದಕ್ಕೆ. ಯಾಕಂದ್ರೆ 1 ವರ್ಷಕ್ಕೆ ಒಮ್ಮೆ ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಈ ವರ್ಷ 2ನೇ ತಾರೀಕು ಜೂನ್ ತಿಂಗಳು 2026ರಿಂದ ಅದ್ಭುತವಾದಂತ ಸುವರ್ಣ ಕಾಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸರಿ, ಪ್ರಾರಂಭ ಆಗುವಂಥದ್ದು ಮಾತ್ರ ಅಲ್ಲ, ಅದನ್ನು ನೀವು ಉಪಯೋಗಿಸ್ಕೊಳ್ಬೇಕು. ಖಂಡಿತವಾಗ್ಲು ಏನೇನು ಲಾಭದಾಯಕವಾಗಿರುತ್ತೆ, ಯಾವ್ಯಾವ ಫಲಗಳು ಸಿಗುತ್ತೆ, ಗುರುವಿನ ಅಭಿವೃದ್ಧಿ ಅನ್ನುವಂಥದ್ದು ಹೇಗಿರುತ್ತೆ ಅಂತಂದ್ರೆ, ಸರ್ವಾಭೀಷ್ಟವಾಗಮು ಜ್ಯೇಷ್ಠ ಭ್ರಾತ ಜಾತ ನಿಜಾತ್ಮಜಾಹ ವಾಮಕರ್ಣೋರ್ಥ ಲಾಭಶ್ಚ ಚಿಂತ್ಯಾಹ ಏಕಾದಶೇನತೆ ಲಾಭಸ್ಥಾನೇನ ರಾಶ್ಯಾದಖಿಲ ಧನ ಜಯ ಪ್ರಾಪ್ತಿಮಿಚ್ಛಂತಿ ಸರ್ವೇ. ಎಷ್ಟು ಅದ್ಭುತವಾಗಿರುತ್ತೆ ಶ್ಲೋಕ ಅಂತಂದ್ರೆ ಕೇಳ್ತಾ ಇದ್ರೇನೆ ಆನಂದ ಆಗುತ್ತೆ. ಯಾಕಂದ್ರೆ ಲಾಭ ಅಂತ ಬಂದಾಗ ನಮ್ಮ ಕಿವಿ ಹರಳುತ್ತೆ ಹಾಗೆ. ಸರಿ, ಹಾಗಾದ್ರೆ ಗುರು ಲಾಭಸ್ಥಾನದಲ್ಲಿದ್ದಾಗ ಏನು ಫಲ ಅಂತಂದ್ರೆ, ಗುರು ಗೋಚಾರದಲ್ಲಿ 11ನೇ ಮನೆಯಲ್ಲಿದ್ದಾಗ ಸರ್ವ ಸಂಪನ್ನರು, ಖ್ಯಾತರು, ಧಾರ್ಮಿಕ ಮೂಲದಿಂದ ಸಮೃದ್ಧಿಯು, ಮತ್ತೆ ರೋಗರಹಿತರಾಗಿ ಒಳ್ಳೆಯ ಒಂದು ಸಮಾಜದ ಅಭಿವೃದ್ಧಿಯನ್ನು ಹೊಂದುತ್ತಾ ಶಾಸ್ತ್ರ, ವಿದ್ಯೆ, ವ್ಯಾಪಾರ, ಉದ್ಯೋಗ, ಸಂತಾನ ಇವೆಲ್ಲವೂ ಕೂಡ ಸಮೃದ್ಧಿಯಾಗಿ ಸಿಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಯಾವುದೋ ವಿಶೇಷವಾಗಿ ಗುರು ಲಾಭಸ್ಥಾನದಲ್ಲಿದ್ದಾಗ. ಸರಿ, ಹಾಗಾದ್ರೆ ಗುರು ಕನ್ಯಾ ರಾಶಿಯವರಿಗೆ 2 ಸ್ಥಾನಕ್ಕೆ ಅಧಿಪತಿ. ಒಂದು ಚತುರ್ಥ ಸ್ಥಾನಾಧಿಪತಿ, ಅಂದ್ರೆ 4ನೇ ಸ್ಥಾನಕ್ಕೆ ಅಧಿಪತಿ. ಚತುರ್ಥ ಸ್ಥಾನಾಧಿಪತಿ ದಶಮದಲ್ಲಿದ್ದಾಗ ಏನು ಫಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು. ಚತುರ್ಥ ಸ್ಥಾನ ಅಂದ್ರೆ ಏನು? ಒಂದು ಮಾತೃಸ್ಥಾನ, ಅಂದ್ರೆ ತಾಯಿಯ ಒಂದು ಬಲ ಹೇಗಿರುತ್ತೆ. ಇನ್ನೊಂದು ಆಫ್ಟರ್ SSLC, ಲಗ್ನದಿಂದ 4th ಹೌಸ್ ಅಥವಾ ರಾಶಿಯಿಂದ 4th ಹೌಸ್ ಅಂತೀವಲ್ಲ, ಹಾಗೆ ಆಫ್ಟರ್ SSLC ಫಸ್ಟ್ PUC, ಸೆಕೆಂಡ್ PUC ಮತ್ತೆ ಸಿಂಗಲ್ ಡಿಗ್ರಿ, ಇದಕ್ಕೆ ಸ್ಥಾನನು 4ನೇ ಮನೆ. ಹಾಗೆ ಸುಖ ಸ್ಥಾನ, ಎಷ್ಟು ಸುಖ ಪಡ್ತಾರೆ ಕನ್ಯಾ ರಾಶಿಯವರು. ವಾಹನ ಸ್ಥಾನ, ವಾಹನ ಯೋಗ ಹೇಗಿರುತ್ತೆ ಅನ್ನುವಂಥದ್ದು. ಚತುರ್ಥಾಧಿಪತಿ ಏಕಾದಶಲಿರುವಾಗ ಏನು? ದಾತ ಪರೋಪಕಾರಣತೆ ರತಃ ಸ್ತೋತ್ರ ಹೇಳುತ್ತೆ ಎಂಬಂತೆ ಉದಾರಿಗಳಾಗ್ತೀರಾ, ತುಂಬಾ ದಾನ ಧರ್ಮಾದಿಗಳನ್ನ ಮಾಡ್ತೀರಾ, ಪರೋಪಕಾರಿಗಳಾಗ್ತೀರಾ, ಮತ್ತೆ ಮಾತೃ ಮೂಲದಿಂದ ಧನಾಗಮ ಪ್ರಾಪ್ತಿ ಅಥವಾ ಸ್ತ್ರೀ ಮೂಲಕ ಧನಾಗಮ ಪ್ರಾಪ್ತಿ ಅಂತ ತಗೊಳ್ಬಹುದು ನಾವು. ಕೃಷಿಯಲ್ಲಿ ಅಭಿವೃದ್ಧಿ, ವಾಹನದಿಂದ ಯೋಗ, ಯಾರ್ಯಾರು ಹೈನುಗಾರಿಕೆ ಕ್ಯಾಟಲ್ ಫಾರ್ಮ್ ಮಾಡ್ತಾ ಇದ್ದೀರಾ, ಪಶುಗಳಿಂದ ಸಂಪತ್ತು ವೃದ್ಧಿ, ಮತ್ತೆ ಯಾವುದೇ ತರದ ರೋಗಗಳು ಇಲ್ಲದೆ
ನೀವು ಅಭಿವೃದ್ಧಿಯನ್ನ ಹೊಂದುತ್ತೀರಾ. ಇದು ಒಂದು ಹಂತಕ್ಕಾಯ್ತಾ. ಇನ್ನು ಸಪ್ತಮ ಸ್ಥಾನಾಧಿಪತಿನೂ ನಿಮಗೆ ಗುರುನೇ. ಸಪ್ತಮ ಸ್ಥಾನಾಧಿಪತಿ ಲಾಭ ಸ್ಥಾನದಲ್ಲಿದ್ರೆ ಏನು ಫಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಡ. ಸಪ್ತಮ ಸ್ಥಾನಾಧಿಪತಿ ವಿಶೇಷವಾಗಿ ನಿಮಗೆ ಲಾಭ ಸ್ಥಾನದಲ್ಲಿದ್ದಾಗ ಅಂದ್ರೆ 11ನೇ ಮನೆಯಲ್ಲಿದ್ದಾಗ ದಾರೈ ರಥ ಸಮಾಗಮ ಎನ್ನುವಂತೆ ವಿವಾಹ ಅದ್ಭುತವಾಗಿರುತ್ತೆ. ಯಾರ್ಯಾರಿಗೆ ಕನ್ಯಾ ರಾಶಿಯವರಿಗೆ ಬಹು ವರ್ಷಗಳಿಂದ ಬಹು ತಿಂಗಳಿಂದ ನಿಮ್ಮ ಪ್ರಯತ್ನ ಆಗ್ತಾ ಇದೆಯೋ ಅಂಥವ್ರಿಗೆ ವಿವಾಹಕ್ಕೆ ಅಡಚಣೆಗಳು ದೂರವಾಗಿ ವಿವಾಹದ ಅನುಕೂಲಗಳು ಹೆಚ್ಚು ಪ್ರಾಪ್ತಿಯಾಗುತ್ತೆ. ಜೊತೆಗೆ ವಿಶೇಷವಾಗಿ ವಿವಾಹದ ನಂತರ ಸಂಪತ್ತು ವೃದ್ಧಿ ಆಗುತ್ತೆ. ಜೊತೆಗೆ ಸಂತಾನ ಸಂಪತ್ತು ಕೂಡ ವೃದ್ಧಿ ಆಗುತ್ತೆ. ನೋಡಿ, ಸಂತಾನವನ್ನ ನಮ್ಮ ಹಿರಿಯರು ಒಂದು ಸಂಪತ್ತಿಗೆ ಹೋಲಿಕೆ ಮಾಡಿದ್ದಾರೆ. ವೃದ್ಧಿಯಾಗಿ ವಿಶೇಷವಾಗಿ ಒಳ್ಳೆಯ ಹೆಂಡತಿ ಅಥವಾ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗಂಡ ಸಿಕ್ಕಿ ಸಂತೋಷದಿಂದ ಇರುವಂತಹ ಜೀವನ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇದೆಲ್ಲ ಗುರುವಿನ ಫಲ ಆಯ್ತಾ. ಸರಿ, ಗುರು ಹಾಗಾದ್ರೆ ಲಾಭಸ್ಥಾನಕ್ಕೆ ಬಂದಾಗ ನಮ್ಮಲ್ಲಿ ಒಂದು ಸ್ತೋತ್ರವನ್ನ ಅಥವಾ ಸಂಕಲ್ಪ ಮಾಡಬೇಕಾದ್ರೆ ಶ್ಲೋಕವನ್ನ ಹೇಳ್ಕೊಡ್ತೇವೆ. ಏನಂತ? ಯೇ ಯೇ ಗ್ರಹಾಃ ಶುಭಸ್ಥಾನೇಷು ಸ್ಥಿತಾಃ ತೇಷಾಂ ತೇಷಾಂ ಗ್ರಹಾಣಾಂ ಅತ್ಯಂತ ಅತಿಶಯ ಶುಭ ಏಕಾದಶ ಸ್ಥಾನ ಫಲ ಸಿದ್ಧ್ಯರ್ಥಂ ಅಂತ ಸ್ತೋತ್ರ. ಇದು ಸಂಕಲ್ಪ, ಮಹಾಸಂಕಲ್ಪದಲ್ಲಿ ಬರುತ್ತೆ. ಯಾವ್ಯಾವ ಗ್ರಹ ಎಲ್ಲಾದ್ರೂ ಇರಲಿ ಪರವಾಗಿಲ್ಲ, ಆದ್ರೆ ಭಗವಂತ 11ನೇ ಮನೆಯಲ್ಲಿದ್ದಾಗ ಯಾವ ಫಲವನ್ನ ನೀನು ಕೊಡ್ತೀಯೋ ಆ ಫಲವನ್ನ ಕೊಡು ಅಂತ ನಾವು ಸಂಕಲ್ಪ ಮಾಡ್ತೀವಿ. ಇಲ್ಲಿ ನಾವು ಸಂಕಲ್ಪ ಮಾಡೋ ಅವಶ್ಯಕತೆನೇ ಇಲ್ಲ, ಪೂಜೆ ಮಾಡೋ ಅವಶ್ಯಕತೆನೇ ಇಲ್ಲ. 11ನೇ ಮನೆ ಗುರು ಬರ್ತಾ ಇದ್ದಾರೆ, 11ನೇ ಮನೆ ಲಾಭಸ್ಥಾನದ ಫಲ ಕೊಡ್ಲೇಬೇಕಲ್ಲ. ಹಾಗಾಗಿ ಚಿಂತೆ ಇಲ್ಲ. 11ನೇ ಮನೆಯಲ್ಲಾದ್ರೆ ಸುಂದರವಾದ ಶರೀರ ಮತ್ತೆ ಮುಖ, ಆರೋಗ್ಯ ಪ್ರಾಪ್ತಿ, ಹಣಲಾಭ, ಉತ್ತಮ ವ್ಯಾಪಾರಸ್ಥ ಅಥವಾ ಲೇವಾದೇವಿಗಾರ, ಮತ್ತೆ ಬಹು ಮಕ್ಕಳು, ಸರ್ಕಾರದಿಂದ ಗೌರವ, ಉತ್ತಮವಾದುದಕ್ಕೆ ವೆಚ್ಚ ಮಾಡುತ್ತಾರೆ. ಅಂದ್ರೆ ಒಳ್ಳೆಯ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡುವಂಥದ್ದು, ಸುಗುಣತಿ ಪತ್ನಿ ಅಥವಾ ಸುಸಂಪನ್ನನ ಅಂತ ಪತಿ, ಮತ್ತೆ ಸರ್ವತ್ರ ಪೂಜ್ಯರು, ಮಿತ್ರರಿಂದ ಪ್ರಯೋಜನವನ್ನು ಪಡೆಯುವಂತರು, ನಿಷ್ಕಳಂಕ ಬುದ್ಧಿವಂತರು ಹಾಗೂ ಅತ್ಯಂತ ವಿದ್ಯಾವಂತರು. ಇದನ್ನು ಕೂಡ ನಾವು ಗಮನದಲ್ಲಿಟ್ಕೋಬೇಕು. ಇದಲ್ಲದೆ ಗುರು ಬಂದು ಏಕಾದಶದಲ್ಲಿದ್ದಾಗ ವಿಶೇಷವಾದ ಫಲ ಏನು ಅಂತಂದ್ರೆ ಅದನ್ನು ತಿಳಿಸ್ತೀನಿ ನೋಡಿ. ಗುರು ಏಕಾದಶದಲ್ಲಿದ್ದಾಗ ಹಣವಂತನಾಗಿ ಸಂತೋಷ ಪ್ರಾಪ್ತಿ, ವಾಗ್ಮಿಗಳು ಹೆಚ್ಚು ಮಾತಾಡುವಂಥದ್ದು, ಯಾವಾಗಲೂ ಲಾಭವನ್ನ ಆದಾಯವನ್ನ ಗಳಿಸ್ತಕ್ಕಂಥದ್ದು, ಲಾಭವಿಲ್ಲದೆ ಯಾವ ಕೆಲಸವನ್ನೂ ಮಾಡಲಾರದು, ಸದಾ ಚಟುವಟಿಕೆಯಲ್ಲಿ ಇರತಕ್ಕಂಥದ್ದು, ಮತ್ತೆ ಎಲ್ಲ ಆಕಾಂಕ್ಷೆಗಳು ಈಡೇರುವಂತಹ ಸಾಧನೆಗಳು, ಆಕಸ್ಮಿಕವಾಗಿ ಕೆಲವೊಂದು ಕೆಲಸಗಳು ಜಯತ್ವ ಪ್ರಾಪ್ತಿ, ಮತ್ತೆ ಸಹೋದರರಿಂದ ಆದಾಯ ಗಳಿಸುವಂಥದ್ದು, ತಾಯಿ ಅಥವಾ ತಾಯಿ ಸಂಬಂಧ ಕಡೆಯಿಂದ ಹಣ ಬರುವಂತ ಲಾಭ, ಪವಿತ್ರ ಯಾತ್ರಾ ಸ್ಥಳಗಳು ಸಂಚರಿಸುವಂಥದ್ದು, ಹೆಚ್ಚು ಶ್ರಮವಿಲ್ಲದೆ ಲಾಭ ಗಳಿಸುವಂಥದ್ದು, ಭೂಮಿ ಮನೆ ವಾಹನ ಯೋಗ ಪಡೆಯುವಂಥದ್ದು, ಮತ್ತೆ ಉತ್ತಮ ಅಭಿವೃದ್ಧಿ, ಮತ್ತೆ ಮಕ್ಕಳಿಂದ ಸಂತೋಷ, ಮತ್ತೆ ಮಿತವ್ಯಯ ಅಂದ್ರೆ ನಿಮಗೋಸ್ಕರ ನೀವು ಕಮ್ಮಿ ಖರ್ಚು ಮಾಡ್ಕೋತೀರಾ, ಬೇರೆಯವ್ರಿಗೂ ಜಾಸ್ತಿ ಖರ್ಚು ಮಾಡ್ಕೋತೀರಾ, ಬಹು ಲಾಭವನ್ನು ಕೂಡ ಪಡೆಯುವಂಥದ್ದು. ಜೊತೆಗೆ ರಾಜಕೀಯ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನ ಹೊಂದುವಂಥದ್ದು, ಮತ್ತೆ ಭಾಗ್ಯವಂತರಾಗಿ ಅಭಿವೃದ್ಧಿ ಹೊಂದಿ ಉತ್ತಮ ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂಥದ್ದು, ಒಳ್ಳೆಯ ಬರಹಗಾರರಾಗಿ ಜರ್ನಲಿಸಮು, ಟೀಚರ್ಸು, ಪ್ರೊಫೆಸರ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ಸಂಪಾದಕರಾಗ್ತೀರಾ, ಸರ್ಕಾರದಿಂದ ಗೌರವ ಮತ್ತೆ ವಿಶೇಷವಾದಂತಹ ಅಭಿವೃದ್ಧಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಪ್ರಾಮಾಣಿಕತೆ ಹೆಚ್ಚಿರುತ್ತೆ ನಿಮಗೆ. ಕಠಿಣ ಪರಿಶ್ರಮದಿಂದ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿ. ನೋಡಿ, ನೀವು ಬಹಳ ಕಡಿಮೆ ಶ್ರಮದಿಂದ ಲಾಭ ಗಳಿಸ್ತೀರಾ. ಲಾಭ ಅಂದ್ರೆ ಹಣ ಮಾತ್ರ ಅಲ್ಲ, ಲಾಭ. ಆದ್ರೆ ಕಠಿಣ ಶ್ರಮ ಪಟ್ರೆ ಅಧಿಕವಾದ ಲಾಭವನ್ನು ಪಡಿಬಹುದು. ಪ್ರಪಂಚ ಪರ್ಯಟನೆ ಮಾಡುವಂತಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ಜೊತೆಗೆ ವಿಶೇಷವಾದಂತಹ ಬಲ ಅಭಿವೃದ್ಧಿಯಾಗಿ ಯಾರ್ಯಾರು ನಿಜವಾದ ಸ್ನೇಹಿತರು, ಸಂಬಂಧಿಕರು ಅಂತ ಎಲ್ಲಾ ವಿಚಾರಗಳು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಒಂದು ಹಂತಕ್ಕೆ ಕೇಳಬೇಕಾದ್ರೆ 11 ಅಥವಾ 12 ವರ್ಷಗಳಿಗೆ ಒಮ್ಮೆ ಕನ್ಯಾ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಗುರು ಬರುವಂತದ್ದು ಈಗ ಬಂದಿದೆ. ಒಟ್ಟು 379 ದಿನಗಳ ಕಾಲ ಇರುತ್ತೆ. ಇದೇ ವರ್ಷ 2026 ಜೂನ್ 2ನೇ ತಾರೀಕಿಂದ ಪ್ರಾರಂಭ ಆಗಿ 379 ದಿನಗಳು ಅತ್ಯಂತ ಅದ್ಭುತವಾದ ಕಾಲ. ಕನ್ಯಾ ರಾಶಿಯವರಿಗೆ ಉಪಯೋಗಿಸ್ಕೊಳ್ಳಿ, 100% ಇರುತ್ತೆ. ಇದಲ್ಲದೆ ನಿಮ್ಮ ಮೂಲ ಜಾತಕದಲ್ಲೇನಾದ್ರೂ ಗುರು ಮತ್ತಷ್ಟು ಬಲಿಷ್ಠವಾಗಿದ್ರೆ ಅಥವಾ ಗುರು ಉಚ್ಚ ಸ್ಥಾನದಲ್ಲೇ ಇದ್ರೆ 200% ಸಕ್ಸಸ್ ಆಗುತ್ತೆ. ಅಥವಾ ಗುರು ಏನಾದ್ರೂ ಸ್ವಕ್ಷೇತ್ರದಲ್ಲಿದ್ರೆ 180% ಸಕ್ಸಸ್, ಗುರು ಮಿತ್ರ ಸ್ಥಾನದಲ್ಲಿದ್ರೆ 160% ಸಕ್ಸಸ್,
ಗುರು ಏನಾದರೂ ಸಮಬಲದಲ್ಲಿದ್ರೆ 150% ಸಕ್ಸಸ್ಸು, ಗುರು ಏನಾದರೂ ಶತ್ರು ಮನೆಯಲ್ಲಿದ್ರೆ 120% ಸಕ್ಸಸ್ಸು, ಗುರು ನೀಚ ಸ್ಥಾನದಲ್ಲಿದ್ರೆ 100% ಮಾತ್ರ ಸಕ್ಸಸ್ಸು ಗೋಚಾರದಲ್ಲಿ ಸಿಗೋದು. ಅದಕ್ಕೆ ನಿಮ್ಮ ಮೂಲ ಜಾತಕದಲ್ಲಿ ಗುರುವಿನ ಸ್ಥಾನ ಎಲ್ಲಿದೆ ತಿಳ್ಕೊಂಡ್ರೆ ನಿಮ್ಮ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದು ಒಂದು ಅನಾಲಿಸಿಸ್ ಮಾಡ್ಕೋಬಹುದು. ಹಾಗಾಗಿ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯಕ್ಕೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸ್ಕೊಂಡು ಗುರುವಿನ ಸ್ಥಾನವನ್ನ, ಗುರುವಿನ ಬಲವನ್ನ ತಿಳ್ಕೊಂಡು ಮತ್ತಷ್ಟು ಅಭಿವೃದ್ಧಿನ ಹೊಂದಿ. ಪರಿಹಾರ ಏನಾದರೂ ಬೇಕಾ? ಖಂಡಿತ ಅವಶ್ಯಕತೆ ಇಲ್ಲ. ಕನ್ಯಾ ರಾಶಿಯವರಿಗೆ ಯಾವುದೇ ಪರಿಹಾರ ಬೇಡ. ಇಲ್ಲ ಗುರುಗಳೇ, ನಾನು ಪರಿಹಾರ ಮಾಡ್ಕೋತೀನಿ, ನನಗೆ 100%ಗಿಂತ ಗುರು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಲಿ, ನನಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ, ನನಗೆ ಭಗವಂತ ಇನ್ನೂ ಅನುಗ್ರಹ ಮಾಡಲಿ ಅಂತಂದ್ರೆ ನಿಮ್ಮ ಊರಿನ ಸುತ್ತಮುತ್ತ ಎಲ್ಲಾದ್ರೂ ಕಡೆ ಮಠ ಮಂದಿರಗಳಲ್ಲಿ ಈ 2ನೇ ತಾರೀಕು ಜೂನ್ ತಿಂಗಳು ಗುರುಶಾಂತಿ ಮಹಾಯಾಗವನ್ನ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಮಾಡ್ತಾರೆ. ಎಲ್ಲಿ ಮಾಡ್ತಾರೋ ಅಲ್ಲಿ ಹೋಗಿ ನೀವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಲ್ಲೊಂದು 500, 1000, 2000, 5000 ಅಮೌಂಟನ್ನು ಇಟ್ಟಿರ್ತಾರೆ. ಅದನ್ನು ಪೇ ಮಾಡಿ ಸಂಕಲ್ಪಕ್ಕೆ ಬರೆಸಿ ಪೂಜೆಯಲ್ಲಿ ಪಾಲ್ಗೊಳ್ಳಿ, ಹೋಮದಲ್ಲಿ ಪಾಲ್ಗೊಳ್ಳಿ. ಖಂಡಿತ ನಿಮಗೆ ಮತ್ತಷ್ಟು ಅಭಿವೃದ್ಧಿ. ಎಲ್ಲೂ ನಿಮ್ಗೆ ಅನುಕೂಲ ಆಗ್ಲಿಲ್ವಾ? ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಮಾಡ್ತಾ ಇದ್ದೇನೆ. ಜೂನ್ 2ನೇ ತಾರೀಕು 2026 ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆಗೆ ಬಂದು ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾದಂತಹ ಕ್ಷೇತ್ರ ಇದೆ. ನಿಮಗೆ ಲೊಕೇಶನ್ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಆಗಿರುತ್ತೆ. ನೀವು ಬಂದು ದೇವರ ದರ್ಶನ ಮಾಡಬಹುದು. ಇಲ್ಲ ಈ ಹೋಮಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನೀವು 1001 ರೂಪಾಯಿಯನ್ನ ನೀವು ಹಣ ಪಾವತಿ ಮಾಡಬೇಕು. ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಜೊತೆಗೆ ನಿಮ್ಮ ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ ಅನ್ನ ಕಳಿಸ್ಕೊಡ್ಬೇಕಾಗತ್ತೆ. 8431384001 ಈ ಒಂದು ನಂಬರ್ಗೆ ಮಾತ್ರನೇ ನೀವು ಫೋನ್ ಮಾಡಿದ್ರೆ ಅವರಿಂದ ನಿಮ್ಗೆ ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಬರುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದ್ಮೇಲೆ ಪೂಜೆಯಲ್ಲಿ ಸಂಕಲ್ಪ ಆಗಿ, ಹೋಮ ಆಗಿ ನಿಮಗೆ ಕರುಂಗಲಿ ಮಾಲ ಅನ್ನುವಂಥದ್ದು ಕೊರಿಯರ್ ಮುಖಾಂತರ ನಿಮ್ಮ ಮನೆಗೆ ಬರುತ್ತೆ. ಕರುಂಗಲಿ ಮಾಲ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಯಾರ್ಯಾರಿಗೆ ಕರುಂಗಲಿ ಮಾಲೆ ಬೇಕು, ಪೂಜೆಯಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥವ್ರು ಮಾತ್ರ 8431384001ಗೆ ಫೋನ್ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಡೀಟೇಲ್ಸ್ ಬರುತ್ತೆ. ನೀವು ಫಿಲ್ಅಪ್ ಮಾಡಿ ಕಳಿಸಿದ್ರೆ ರಿಜಿಸ್ಟ್ರೇಷನ್ ಆಗುತ್ತೆ. ಇಲ್ಲ ಗುರುಗಳೇ, ನನ್ಗೇನು ಕರುಂಗಲಿ ಮಾಲೆ ಬೇಡ, ನನಗೇನು ಪೂಜೆ ಏನು ಬೇಡ ಅಂತಂದ್ರೆ ಅಂಥವ್ರು ನೇರವಾಗಿ ಬರ್ಬೋದು. ಪೂಜೆ ಪಾವತಿಗೆ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಂದು ದರ್ಶನ ಮಾಡಿ ಅನ್ನದಾನ ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದು. ಸರಿ, ಪಾವತಿ ಮಾಡಿದವರು ಬರಕ್ಕಾಗ್ಲಿಲ್ಲ ಅಂತಂದ್ರೆ ಯೂಟ್ಯೂಬ್, ಫೇಸ್ಬುಕ್ ಅಲ್ಲಿ ಲೈವ್ ಸ್ಟ್ರೀಮ್ ವಿಡಿಯೋ ಆಗುತ್ತೆ. ಅದನ್ನು ನೀವು ಕೂತಲ್ಲೇ ವೀಕ್ಷಿಸಬಹುದು. ಅದು ಕೂಡ ಆಪ್ಷನ್ ಇದೆ. ಬೆಳಗ್ಗೆ 5:30ಯಿಂದ ಮಧ್ಯಾಹ್ನ 1 ಗಂಟೆ 2 ಗಂಟೆವರೆಗೂ ನಡೆಯುವಂಥ ಈ ವಿಶೇಷ ಮಹಾಯಾಗದಲ್ಲಿ ನೀವೆಲ್ಲರೂ ಖಂಡಿತ ಬಂದು ಪಾರ್ಟಿಸಿಪೇಟ್ ಮಾಡಿ. ಬರೋ ಸಮಯದಲ್ಲಿ ನೀವು, ನಿಮ್ಮ ಮನೆಯವರು, ಕುಟುಂಬ ಪರಿವಾರ ಸಹಿತವಾಗಿ ಎಲ್ಲರೂ ಬಂದು ದೇವರ ದರ್ಶನ ಮಾಡಿ. ನೋಡಿ, ಮಹಾಯಾಗಗಳು ಮಾಡೋದು ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಈಗ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಹಾಗಾಗಿ ಈ ಮಹಾಯಾಗಗಳು ಮಾಡಬೇಕಾದ್ರೆ ನಾವು ದರ್ಶನ ಮಾಡುವಂಥದ್ದು, ಆಶೀರ್ವಾದ ಪಡೆಯುವಂಥದ್ದು ಬಹಳ ಮುಖ್ಯ. ಹಾಗಾಗಿ ತಪ್ಪದೇ ಕನ್ಯಾ ರಾಶಿಯವರೆಲ್ಲರೂ ಕೂಡ ಈ ಒಂದು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.